ಎಸ್ ನಿಖೇತ್ ರಾಜ್ ಮೌರ್ಯ ಅವರೇ, ನ ಭೂತೋ ನ ಭವಿಷ್ಯತಿ ಅನ್ನುವಂಥ ಒಂದು ವಾತಾವರಣ ಆಪತ್ತು ದೇಶದ ಮೇಲೆ ಬಂದೆರಗಿ ಬಿಟ್ಟಿದೆ ಅನ್ನೋ ಥರ ಮಾತಾಡ್ತಿದ್ದೀರಿ ನೀವು. ಇತಿಹಾಸದಲ್ಲಿ ತುಂಬ ಆಗಿದ್ದಾವೆ ಸರ್ ಹಿಂಗೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದರು, ಬೆಲೆ ಏರಿಕೆ ತುಂಬ ಜಾಸ್ತಿ ಆಯಿತು. ಯಾಕಿದು ಅಂದರೆ ಕಾಂಬೋಡಿಯಾದಲ್ಲಿ ಯುದ್ಧ ನಡೀತಿದೆ ಅಂದರು. ಕಾಂಬೋಡಿಯಾದ ಯುದ್ಧಕ್ಕೂ ಭಾರತಕ್ಕೂ ಏನು ಸಂಬಂಧ ಇತ್ತು ಸರ್? ಹಾಂ, ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದರು, ಮೊರಾರ್ಜಿ ದೇಸಾಯಿ ಅವರು ಹಣಕಾಸು ಸಚಿವರಾಗಿದ್ದರು. ಗೋಲ್ಡ್ ಕಂಟ್ರೋಲ್ ಆ್ಯಕ್ಟ್ ತಂದರು. ಇಷ್ಟಕ್ಕಿಂತ ಜಾಸ್ತಿ ಬಂಗಾರವನ್ನು ಯಾರೂ ಇಟ್ಕೊಳ್ಳೋಂಗಿಲ್ಲ ಮನೆಯಲ್ಲಿ, ಇದ್ರೆ ಡಿಕ್ಲೇರ್ ಮಾಡಬೇಕು ಅಂತ. ವಿ ಪಿ ಸಿಂಗ್ ಅವಧಿಯ ತನಕ ಗೋಲ್ಡ್ ಕಂಟ್ರೋಲ್ ಆ್ಯಕ್ಟ್ ಈ ದೇಶದಲ್ಲಿ ಜಾರಿಯಲ್ಲಿತ್ತು. ಪಿ ಚಿದಂಬರಂ ಅವರು ಮನವಿ ಮಾಡಿಕೊಂಡರು, ದಯವಿಟ್ಟು ಬಂಗಾರ ಖರೀದಿ ಮಾಡೋದು ಬಿಟ್ಟುಬಿಡಿ ಅಂತ. ವೀರಪ್ಪ ಮೊಯ್ಲಿ ಅವರು ಹೇಳಿದರು, ರಾತ್ರಿ 8 ಗಂಟೆಗೆ ಪೆಟ್ರೋಲ್ ಬಂಕ್ಗಳನ್ನು ಬಂದ್ ಮಾಡಿಬಿಡೋದು ಒಳ್ಳೆಯದು, ಪೆಟ್ರೋಲು ಡೀಸೆಲ್ನ ಕೊರತೆ ಆಗಿದೆ ಅಂತ. ಅಲ್ವಾ? ಹೌದು ಸರ್. ಈಗ ಮೋದಿ ಮಾಡಿದ್ರೆ ನೀವು ಇಲ್ಲ ಸರ್, ನಾನು ನಿಮಗೆ ಒಂದು ಮಾತು ಹೇಳಬೇಕೇನು ಅಂತಂದರೆ, ಒಂದು ಮಾತಿದೆ ಏನು ಅಂತಂದರೆ ಕರ್ಮ ರಿಟರ್ನ್ಸ್ ಅಂತ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನೀವಾಗಲೇ ಹೇಳಿದ್ರಿ ನೆಹರು ಅವರು ದೇಶವನ್ನು ಅವತ್ತು ಮನವಿ ಮಾಡಿದರು ಚಿನ್ನದ ಬಗ್ಗೆ ಅಂತ ಹೇಳಿ. ನಿಜ, ಇವರಾಗಲೇ ಹೇಳಿದ್ರು 63ನೇ ಇಸ್ವಿಲಿ ನೆಹರು ಅವರು ಕೇಳಿದ್ರು ಅಂತ. ಅವಾಗೇನಾಯಿತು, 63ನೇ ಇಸ್ವಿಯಲ್ಲಿ ಭಾರತದಲ್ಲಿ ಯುದ್ಧ ನಡೀತಾ ಇತ್ತು. ಚೀನಾ ಭಾರತ 62-63ರಲ್ಲಿ ಚೀನಾ ಭಾರತದ ನಡುವೆ ಭಾಳ ದೊಡ್ಡ ಯುದ್ಧ ನಡೆದಿತ್ತು. ಮನೆಯೊಳಗಡೆ ಯುದ್ಧ ನಡೀತಾ ಇತ್ತು. ನೀವು ಹೇಳಿದ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ದೇಶದಲ್ಲಿ ಜನರಿಗೆ ಸೋಮವಾರ ಉಪವಾಸ ಮಾಡೋದು ಕೇಳ್ಕೊಂಡಿದ್ರು ಅಂತ. ಹೌದು, ಯಾವ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನದ ನಡುವೆ ತಿಕ್ಕಾಟ ನಡೀತಾ ಇತ್ತು. ಯುದ್ಧ ಎಲ್ಲೋ ನಡೀತಿದ್ದಲ್ಲ, ಯುದ್ಧ ನಮ್ಮ ಮನೇಲೇ ನಡೀತಾ ಇತ್ತು. ನಾವು ಈ ದೇಶದ ಜನರಿಗೆ ನೀವು ಸ್ವಲ್ಪ ಸಂಯಮ ವಹಿಸಿ ಅಂತ ಕೇಳಿದ್ವಿ. ಮತ್ತು ಪರಿಸ್ಥಿತಿ ಏನು, ಸ್ವಾತಂತ್ರ್ಯ ಬಂದು ಇನ್ನೂ ಕೆಲವೇ ವರ್ಷಗಳಾಗಿದೆ. 10-12 ವರ್ಷದ ಮಗು ಭಾರತ ಆಗಿನ್ನು ತಾನೇ ಸ್ವಾತಂತ್ರ್ಯ ಬಂದಿದೆ. 200 ವರ್ಷಗಳ ಲೂಟಿ, ಅದಾದಮೇಲೆ ಕೈಯೊಳಗಡೆ ದೇಶದ ಜನರಿಗೆ ತಿನ್ನೋದಕ್ಕೆ ಅನ್ನ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಈ ದೇಶದ ಪ್ರಜೆಗಳನ್ನು ಸ್ವಲ್ಪ ಸಂಯಮದಿಂದ ಇರಿ ಅಂತ ಹೇಳೋದಕ್ಕೂ, $5 ಮಿಲಿಯನ್ ಎಕಾನಮಿ, $3 ಮಿಲಿಯನ್ ಎಕಾನಮಿ ಅಂತೆಲ್ಲ, ಟ್ರಿಲಿಯನ್ ಎಕಾನಮಿ ಅಂತೆಲ್ಲ ಭಾಷಣ ಮಾಡ್ತಿದ್ದಂಥ ನರೇಂದ್ರ ಮೋದಿ ಅವರು ಇವತ್ತು ಈ ದೇಶದ ಜನರಿಗೆ ಎಲ್ಲೋ ಯುದ್ಧ ನಡೀತಾ ಇದ್ರೆ ನೀವು ಚಿನ್ನ ಖರೀದಿ ಮಾಡಬೇಡಿ, ನೀವು ಊಟದಲ್ಲಿ ಅಡುಗೆ ಎಣ್ಣೆ ಬಳಸಬೇಡಿ, ನೀವೆಲ್ಲೂ ಕೂಡ ಆಚೀಚೆ ಕಾರಲ್ಲಿ ಓಡಾಡಬೇಡಿ, ನೀವು ಬಸ್ಸಲ್ಲಿ ಓಡಾಡಿ ಅಂತ ಹೇಳೋದು. ಅದಕ್ಕೆ BJP ನಾಯಕರು, ನಾನು ನೋಡ್ತಾ ಇದ್ದೆ, ಗುಜರಾತಿನ ಮುಖ್ಯಮಂತ್ರಿ ಪಾಪ ಸೈಕಲ್ ಹೊಡಿತಾ ಇದ್ದಾರೆ. ನೋಡೋಣ, ಹಿಂಗೆ ಸೈಕಲ್ ಹೊಡಿರಪ್ಪ, ನೋಡೋಣ ಎಷ್ಟು ದಿವಸ ಹೊಡಿತೀರಾ ಅಂತ ಹೇಳಿ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಬೈಕಲ್ಲಿ ಓಡಾಡ್ತಿದ್ದಾರೆ, ಅವರಿಂದ ಗನ್ಮ್ಯಾನ್ ಬೈಕಲ್ಲಿ ಬರ್ತಾರೆ. ಹಾಗಲ್ಲ ಒಂದು ನಿಮಿಷ, ನೀವು ಆರಂಭದಲ್ಲಿ ಕರ್ಮ ರಿಟರ್ನ್ಸ್ ಅಂದ್ರಿ, ಈಗ 2 ದಿವಸ ಹೊಡಿತೀರೋ ನೋಡೋಣ ಅಂತಿದ್ದೀರಿ. ಅಂದರೆ ನೀವು ಬಿಜೆಪಿಯ ಬೆಂಬಲಿಗರು ನೀವು ಮಿತವ್ಯಯ ಮಾಡಿ ನಾವು ಕಾಂಗ್ರೆಸ್ನವ್ರು ಕೂತ್ಕೊಂಡು ತಮಾಷೆ ನೋಡ್ತೀವಿ ಅಂತನಾ? ಹಾಗಲ್ಲ ಸರ್. ಮತ್ತೆ ಇನ್ನೇನ್ರಿ ಅದು? ಹಾಗಲ್ಲ. ಕರ್ಮ ರಿಟರ್ನ್ಸ್ ಅಂದ್ರೆ ಏನ್ ಅರ್ಥ? ಅದು ಯಾರಿಗೆ ಕರ್ಮ ರಿಟರ್ನು? ಮೋದಿಜಿ ಅವರಿಗೆ. ಮೋದಿಜಿ ನಾನು ಹೇಳ್ತೀನಿ ಏನ್ ಕರ್ಮ ರಿಟರ್ನ್ ಯಾಕೆ ಗೊತ್ತಾ? ನೀವಾಗಲೇ ಹೇಳ್ತಾ ಇದ್ರಲ್ಲ, ನಾನು ನೋಡ್ತಾ ಇದ್ದೆ, ಭಾಯಿಯೋ ಬಹನೋ ವಹಾ ಕಾಂಬೋಡಿಯಾ ಮೇ ಕುಚ್ ಹೋ ಗಯಾ ತೋ ಇಸ್ ದೇಶ್ ಮೇ ಅಸರ್ ಪಡ್ತಾ ಹೈ. ಎಲ್ಲಿ ಮೋದಿಜಿ ಅವರು ಇದನ್ನು ಮಾತಾಡಿದ್ದು? ಭಾರತ ದೇಶದ ಪಾರ್ಲಿಮೆಂಟ್ ಅಲ್ಲಿ ಆನ್ ದ ಫ್ಲೋರ್ ಆಫ್ ದಿ ಹೌಸ್ ನಿಂತ್ಕೊಂಡು ನೆಹರು ಅವರು ಹೇಳಿದ್ದ. ಹೌದು, ಅದನ್ನೇ ನಾನು ಹೇಳ್ತಾ ಇರೋದು. ಉಸ್ ದಿನ್ ನೆಹರು ಜಿನೇ ಕಹತೆ ಥೇ ಅಂತ ಹೇಳಿ ಭಾಷಣ ಮಾಡಿದ್ದಾರೆ. ನಾನು ಹೇಳ್ತಿರೋದು ಅದನ್ನೇ ಸರ್. ನೆಹರು ಜಿ ಉಸ್ ದಿನ್ ಕಹತೆ ಥೇ. ಅವತ್ತು ಭಾರತದ್ದು ಟ್ರಿಲಿಯನ್ ಎಕಾನಮಿ ಅಲ್ಲ, ಭಾರತ ದೇಶ ಅವತ್ತು ಕೈಯೊಳಗಡೆ ಭಿಕ್ಷಾಪಾತ್ರೆ ಇತ್ತು. 200 ವರ್ಷಗಳ ನಿರಂತರ ಲೂಟಿ ನಡೆದಿತ್ತು. ಆದ್ರೆ ಇವತ್ತು ಭಾರತ ವರ್ಲ್ಡ್ ಪವರ್. ಭಾರತ ಜಗತ್ತಿನ ಮುಂದೆ ಎದ್ದು ನಿಂತ್ಕೊಂಡ್ರೆ ಇಡೀ ಜಗತ್ತು ಭಾರತದ ಶಕ್ತಿ ಸಾಮರ್ಥ್ಯವನ್ನು ನೋಡಿ ಆಶ್ಚರ್ಯ ಪಡುತ್ತೆ. ನ್ಯೂಕ್ಲಿಯರ್ ಪವರ್, ಫೈನಾನ್ಷಿಯಲ್ ಪವರ್ ನೀವು ಬರೋದಕ್ಕಿಂತ ಮುಂಚೆ ಆಗಿದೆ. ಮನಮೋಹನ್ ಸಿಂಗ್ ಕಾಲದಲ್ಲಿ ಆಗಿದೆ. ಇಂದಿರಾ ಗಾಂಧಿ ಅವರು ಭಾರತವನ್ನು ನ್ಯೂಕ್ಲಿಯರ್ ಪವರ್ ಮಾಡಿದ್ದು ಮೋದಿ ಅಲ್ಲ, ಅದಕ್ಕೂ ಮುಂಚೆ ಆಗೋಗಿದೆ. ಅಂಥ ಅದ್ಭುತವಾದ ಸಾಧನೆಗಳನ್ನು ಮಾಡಿ ಜಗತ್ತಿನ ಮುಂದೆ ನಾವು ಮೀಸೆತ್ತಿರುತ್ತಿರೋ ಕಾಲದಲ್ಲಿ ನಮ್ಮ ದೇಶದ ಜನರಿಗೆ ಈ ಥರದ ಒಂದು ಎಕ್ಸಾಂಪಲ್ ಸೆಟಪ್ ಮಾಡ್ತಿದ್ದೀರಿ. ನಾನು ಕೇಳೋದಕ್ಕೆ ಇಷ್ಟಪಡೋದು, ಇವರಿಷ್ಟೆಲ್ಲ ಹೇಳಿದ್ರಲ್ಲ ಪೆಟ್ರೋಲ್ ರೇಟು ಹಾಗೆ ಹೀಗೆ ಅಂತ ಹೇಳಿ, ನೀವೇ ಆಗಲೇ ಹೇಳಿದ್ರಿ. ಚುನಾವಣೆ ನಡೀತಾ ಇರುವಂತ ಸಂದರ್ಭದಲ್ಲಿ ನೀವು ಹೇಳಿದ್ರಿ $120 ರೀಚ್ ಆಗಿತ್ತು ಅಂತ ಹೇಳಿ. ಹೌದು. ಹಾಗಾದ್ರೆ $120 ರೀಚ್ ಆಗಿದ್ದಾಗ ಬಿಜೆಪಿ ಅವರು ಬಾಯಿ ಬಿಚ್ಚಲಿಲ್ಲ, ಮೋದಿ ಅವರು ಬಾಯಿ ಬಿಚ್ಚಲಿಲ್ಲ. ಅವತ್ತು ಖರ್ಚು ಕಡಿಮೆ ಮಾಡಿ ಅಂತ ಹೇಳಲಿಲ್ಲ. ಪಂಚರಾಜ್ಯಗಳ ಚುನಾವಣೆ ಒಳಗಡೆ ಕೋಟ್ಯಾನು ಕೋಟಿ ಹಣವನ್ನು ಹರಿಸಿದ್ರು. ಮೋದಿಜಿ ರ್ಯಾಲಿಗಳಿಗೆ ಕೋಟ್ಯಾನು ಕೋಟಿ ಹಣ ಖರ್ಚಾಯಿತು, ರೋಡ್ ಶೋಗಳಿಗೆ ಕೋಟ್ಯಾನು ಕೋಟಿ ಖರ್ಚಾಯಿತು. ಅವತ್ತು ಹೇಳ್ಬೋದಿತ್ತಲ್ಲ, ಸಿಂಪಲ್ ಆಗಿ ಚುನಾವಣೆ ಮಾಡಿ, ದೇಶದ ಹಣವನ್ನು ವ್ಯರ್ಥ ಮಾಡಬೇಡಿ, ದೇಶಕ್ಕೆ ಆರ್ಥಿಕ ಸಂಕಷ್ಟ ಬಂದೊಡ್ಲಿದೆ. ಅವತ್ತು ಹೇಳಲಿಲ್ಲ. ಅವತ್ತು ನಾವು ಹೇಳಿದ್ವಿ, ವಿರೋಧ ಪಕ್ಷಗಳು ಹೇಳಿದ್ವಿ, ಚುನಾವಣೆ ಮುಗಿದ ತಕ್ಷಣ ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನು ಏರಿಸ್ತಾರೆ. ಇವತ್ತಾಗಲೇ ಹಾಲಿನ ಬೆಲೆಯನ್ನ ಅಮೂಲ್ನವರು ಮತ್ತು ಮದರ್ ಡೈರಿಯವರು ಹಾಲಿನ ಬೆಲೆಯನ್ನು ಏರಿಸಿದ್ದಾರೆ. ಯಾಕೆ ಏರಿಸಿದೀರಾ ಅಂತಂದ್ರೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಅದಕ್ಕೆ ಹಾಲ್ ರೇಟು ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. KMF ನವರು ರೇಟ್ ಏರಿಸಿದಾಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ. ಆಗಲ್ಲ ಸರ್, ನಾವು ಹೇಳ್ತೀವಿ ಕೇಳಿ. ಕರ್ನಾಟಕದಲ್ಲಿ KMF ನವರು ಜಾಸ್ತಿ ಮಾಡಿದಾಗ ಪೆಟ್ರೋಲ್ ಡೀಸೆಲ್ ಹೇಳ್ತಾ ಇರೋದು. ಈಗ ನಾವು ರೈಸ್ ಮಾಡಿಲ್ಲ, ನಾವು ಇನ್ನೂ ರೈಸ್ ಮಾಡಿಲ್ಲ. ಅಲ್ಲ, ಈಗಲ್ಲ ರೈಸ್ ಮಾಡಿಲ್ಲ, ರೈಸ್ ಆಗಿದೆ. ಏನೇನ್ ರೈಸ್ ಆಗಬೇಕಾಗಿದೆ ಸರ್? ನಾವು ರೈಸ್ ಮಾಡಿದ್ದು ಏನ್ ಮಾಡಿದ್ವಿ? ನಾವು ರೈಸ್ ಮಾಡಿದ್ದು ಸರ್ಕಾರದ ಬಕ್ಕಸಕ್ಕೆ ತೊಳ್ಳಿಲ್ಲ. ನಾವು ರೇಟ್ ರೈಸ್ ಮಾಡಿದ್ದು ಅದರ ನೇರ ಲಾಭವನ್ನ ರೈತನಿಗೆ ಕೊಟ್ವಿ. ನೀವು ರೈಸ್ ಮಾಡಿದ್ದು ನೇರ ಲಾಭವನ್ನು ಯಾರಿಗೆ ಕೊಡ್ತಾ ಇದ್ದೀರಿ? ಆದ್ರೆ
ಇವತ್ತು ದೇಶದಾದ್ಯಂತ ಹಾಲಿನ ಬೆಲೆ ಏರಿಕೆ ಮಾಡಿದ್ದೀರಿ. ಇದರ ಮುನ್ಸೂಚನೆ ಏನು ಅಂದರೆ ಇಡೀ ದೇಶದಲ್ಲಿ ಬೆಲೆ ಏರಿಕೆ ಆಗುತ್ತೆ. ಭಾಳ ಮುಖ್ಯವಾಗಿ ನೀವೇ ಹೇಳಿದ್ರಿ, $120 ಇತ್ತು. ಅವತ್ತು ಬಿಜೆಪಿಯವರು ಮಿತವ್ಯಯದ ಬಗ್ಗೆ ಮಾತನಾಡಲಿಲ್ಲ. ಚುನಾವಣೆ ಮುಗಿದಿದ ತಕ್ಷಣ ಬಾಯೋ ಬಹನೋ ಆಪ್ ಇಸ್ ದೇಶ ಮೇ ಐಸಾ ಚಲ್ ರಹಾ ಹೈ, ಆಪ್ ಸಹನಾ ಪಡ್ತಾ ಹೈ ಅಂತ ಭಾಷಣ ಮಾಡ್ತಾ ಇದ್ದಾರೆ. ಸರ್, ಈ ದೇಶದೊಳಗಡೆ ಪೆಟ್ರೋಲಿನ ಬೆಲೆ 2014ರಲ್ಲಿ ಇಂಟರ್ನ್ಯಾಷನಲ್ ಕ್ರೂಡ್ ಪ್ರೈಸ್ ಎಷ್ಟಿತ್ತು ಅಂತಂದರೆ $100 ತಲುಪಿತ್ತು ಮೋದಿಜಿಯವರು ಬಂದಾಗ. ಆದರೆ ಆ ಸಂದರ್ಭದಲ್ಲಿ 100ರಿಂದ 108 ಬ್ಯಾರಲ್ ಇದ್ದು $8 ಬ್ಯಾರಲ್ ಇದ್ದಿದ್ದು ನಿಧಾನವಾಗಿ ಕಡಿಮೆ ಆಯಿತು. ಮೋದಿಯವರು ಬಂದಾಗ ಹೇಳಿದ್ರು 60ರಿಂದ 70 ಆಗೋಗ್ಬಿಟ್ಟಿದೆ $1. ಕೆಲವರು ಕಾಲ್ಗುಣ ಕೂಡ ಅದಕ್ಕೆ ಮ್ಯಾಟ್ರ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಮೋದಿಜಿಯವರು ಅವತ್ತು. ಆದರೆ 60ರಿಂದ 70 ರೂಪಾಯಿ ಬ್ಯಾರಲ್ ಆಯ್ತಲ್ಲ, ಆ ದಿವಸ ನಮ್ಮ ದೇಶದ ಜನಸಾಮಾನ್ಯರಿಗೆ $108 ಆಗಿದ್ದಾಗ ಬ್ಯಾರಲ್ ರೇಟಿಗೆ ಎಷ್ಟು ದುಡ್ಡು ವಸೂಲಿ ಮಾಡ್ತಿದ್ರೋ ಅಷ್ಟೇ ವಸೂಲಿಯನ್ನು ಹಣವನ್ನು ಜನರ ಹತ್ರ ಅವತ್ತು ವಸೂಲಿ ಮಾಡ್ತಾ ಇದ್ರು. ಅಂದರೆ ನಿರಂತರವಾಗಿ ಲೂಟಿ ಮಾಡಿದ್ದೀರಿ, ಆ ಹಣವನ್ನು ತಗೊಂಡಿದ್ದೀರಿ. ಆ ಹಣವನ್ನು ಎಲ್ಲಿಗೆ ತಗೊಂಡಿದ್ದೀರಿ? ಸರ್ಕಾರಕ್ಕೆ ತಗೊಂಡಿದ್ದೀರಿ. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೂಡ್ ಆಯಿಲ್ ರೇಟ್ ಕಡಿಮೆ ಆದಾಗ ಅದರ ಬೆಲೆ ಈ ದೇಶದ ಪ್ರಜೆಗಳಿಗೆ ಸಿಗಲಿಲ್ಲ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೂಡ್ ಆಯಿಲ್ ರೇಟ್ ಜಾಸ್ತಿ ಆಗಿದ ತಕ್ಷಣ ಅದ್ರ ಬರೋ ಈ ದೇಶದ ಪ್ರಜೆಗಳಿಗೆ ಆಗ್ತೀರಿ. ಯಾಕೆ ಸರ್? ಈ ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕಾಗಿದೆ ಸರ್. ವಿಕಾಸ್ ಅವರೇ, ಕೊರೋನಾ ಟೈಮ್ನಲ್ಲಿ ವಿ ರಿಮೆಂಬರ್ $25ರಿಂದ $30 ಬಂದಿತ್ತು ಸರ್. ಕೊರೋನಾ ಟೈಮ್ ಇನ್ನೊಂದಿದೆ ಸರ್ ಪಾಯಿಂಟ್. ಅಲ್ಲ, ಒಂದು ನಿಮಿಷ, ಒಂದಾದ ನಂತರ ತಾವು ಹೇಳಿದ ಪಾಯಿಂಟ್ ನಿಜವಾಗ್ಲೂ ಅಲ್ಲ. ನೀವು ಆಕಾಶದಿಂದ ಇಳಿದು ಬಂದ ಆಂಕರ್ ಅಲ್ಲ, ಜನರ ಮಧ್ಯೆ ಇರುವ ಆಂಕರ್ ಅನ್ನೋದಕ್ಕೆ ಈ ಮಾತೇ ಸಾಕ್ಷಿ. ನಾನು ಮರ್ತಿದ್ದೆ ಅದನ್ನ ಹೇಳಕ್ಕೆ. ನೀವು ಹೇಳಿದ್ರಿ ಕೊರೋನಾ ಕಾಲದಲ್ಲಿ $25 ಇದ್ದಂತ ಬ್ಯಾರಲ್ ರೇಟು ರೈತರಿಗೆ, ನಮ್ಮ ದೇಶದ ಜನರಿಗೆ ಅವತ್ತೇನಾದ್ರು ಪೆಟ್ರೋಲ್ ಅನ್ನ $40 ಕೊಟ್ರ? ಇಲ್ಲ. ಅವತ್ತು ನಮ್ಮ ಹತ್ರ $100 ಪೀಕಿದಿರಿ. ಕಷ್ಟ ಕಾಲದಲ್ಲಿ ಯಾಕೆ ಕೊಡ್ತಾ ಇಲ್ಲ? ಕಷ್ಟ ಕಾಲದಲ್ಲಿ ನಮ್ಮೇಲೆ ಯಾಕೆ? ಮೊದಲಿಗೆ ನಾನು ನನ್ನ ಮಿತ್ರ ನಿಕೇತ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಯಾಕೆಂದ್ರೆ ಅವ್ರು ಪ್ರಾಮಾಣಿಕವಾಗಿ ಒಪ್ಕೊಂಡ್ರು. ಇವತ್ತು ಭಾರತ ವಿಶ್ವಗುರು ಆಗುವ ನಿಟ್ಟಿನಲ್ಲಿ ಹೋಗ್ತಾ ಇದೆ. ಇವತ್ತು ಜಗತ್ತು ನಮ್ಮನ್ನು ನೋಡಿ ಭಾರತೀಯ ಜನತಾ ಪಾರ್ಟಿ ಸೊ ಇವತ್ತು 2014 ನಂತರ ಭಾರತದ ಈ ಪ್ರಗತಿಯ ನಾಗಾಲೋಟ ಇದೆಯಲ್ಲ, ಇದು ಇವತ್ತು ಜಗತ್ತು ಭಾರತದ ನೋಡುವಂತೆ ಮಾಡಿರುವಂಥದ್ದು ನರೇಂದ್ರ ಮೋದಿ ಅವರ ಸರ್ಕಾರ. ಅದನ್ನು ಒಪ್ಪಿಕೊಂಡದಕ್ಕೆ ನಿಕೇತ್ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಎರಡನೇ ವಿಚಾರ ಇವರು ಹೇಳಿದರು, ಕೆಲವೊಂದು ಏರಿಳಿತ ಆದಾಗಲೂ ಸ್ಟ್ಯಾಗ್ನೆಂಟ್ ಆಗಿ ಇಟ್ಕೊಂಡಿದ್ದು. ಇವರು ಎಂಥ 2014ರಿಂದ 2014ರವರೆಗೆ ಯಾವ ರೀತಿಯ ದುರಾಡಳಿತ ಮಾಡಿದ್ರು, ಮಿಸ್ಗವರ್ನೆನ್ಸ್ ಮಾಡಿದ್ದು ಅಂತ ಹೇಳಿದರೆ 2,10,000 ಕೋಟಿ ರೂಪಾಯಿಗಳಷ್ಟು ಆಯಿಲ್ ಬಾಂಡ್ಸ್ ಮಾಡಿದ್ರು. ಆ ಆಯಿಲ್ ಬಾಂಡ್ಸ್ ಜನರಿಂದ ಎತ್ತಿದ್ರು. ಏನಂತ ಹೇಳಿದರೆ ಅದು ಮುಂದೆ ಅದನ್ನು ತೀರಿಸುವಂಥದ್ದು ನಮ್ಮ ಸರ್ಕಾರ ಮಾಡಬೇಕಾಯಿತು. 2014ವರೆಗೆ 2,10,000 crores ಆಯಿಲ್ ಬಾಂಡ್ಸ್, ಆ ದುಡ್ಡು ಯಾರು ಇವತ್ತು ಚುಕ್ತಾ ಮಾಡಿದ್ದು ಹೇಳಿದ್ರೆ ಬಿಜೆಪಿ ಗೌರ್ಮೆಂಟ್ ಮಾಡಿರುವಂಥದ್ದು. ಅದಾಗ್ತಾ ಇದೆ ಅಲ್ಲ, ನೀವು ಮಾಡಿದ್ದು ಯಾರು? ಆಯಿಲ್ ಬಾಂಡ್ ನ ಮುಖಾಂತರ ಸಾರ್ವಜನಿಕರಿಂದ ಇವರು ಗವರ್ನಮೆಂಟ್ ಇಸ್ ಅ ಕಂಟಿನ್ಯೂಟಿ. ದಟ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು. ನೋಡಿ, ನಾನು ಇಂಟರ್ಫಿಯರ್ ಒಂದು ಸರ್ಕಾರ ಆರಂಭಿಸಿದ ಯೋಜನೆಯನ್ನು ಮುಂದಿನ ಸರ್ಕಾರ ಮುಂದುವರಿಸುತ್ತಪ್ಪ. ನಾನು ಹೇಳ್ತಾ ಇರೋದು ಯೋಜನೆ ಅಲ್ಲ. ದಟ್ ಇಸ್ ನಾಟ್ ಒಂದು ಸರ್ಕಾರ ಸಾಲ ಇನ್ನೊಂದು ಸರ್ಕಾರ ತೀರ್ಸೋದಿಲ್ವೇ? ನೋ ಅಲ್ಲ, ನಾನು ಹೇಳ್ತಾ ಇರೋದು ಇವರ ಮಿಸ್ಮ್ಯಾನೇಜ್ಮೆಂಟ್ ನ ಕಾರಣಕ್ಕೆ ಕ್ರೂಡ್ ಆಯಿಲಿನ ಏರಿಳಿತದ ನಡುವೆ ಇವತ್ತು ನಾವು ಅವರು 10 ವರ್ಷದಲ್ಲಿ ಮಾಡಿಟ್ಟಂತಹ ಹಳವಂಡವನ್ನು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇವತ್ತು ತೀರಿಸುವ ವ್ಯವಸ್ಥೆಗೆ ಬಂದಿದೆ. ಸೊ ಈ ಎಲ್ಲ ಡಿಸ್ಕ್ರಿಪೆನ್ಸೀಸನ್ನು ನೋಡಬೇಕಲ್ಲ. ಕೇವಲ ಕೊರೋನಾ ಟೈಮಲ್ಲಿ ಕಡಿಮೆ ಆಯಿತು, ಜಾಸ್ತಿ ಆಯಿತು, ಆ ಕಾಲಘಟ್ಟದಲ್ಲಿ ಕಡಿಮೆ ಮಾಡಲಿಲ್ಲ, ಆ ಹಣ ಎಲ್ಲೋಯ್ತು, ಇದೆಲ್ಲ ಇವರ ಸಾಲ ಚುಕ್ತಿ ಮಾಡಿದ್ಯಾರು? ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು. ಇದನ್ನು ಅವ್ರು ಯಾಕೆ ಅಡಗಿಸ್ತಾರೆ? ಕಾಂಗ್ರೆಸ್ ಪಾರ್ಟಿಯಲ್ಲಿ ಇವತ್ತು ರಾಹುಲ್ ಗಾಂಧಿ ಏನು ಹೇಳ್ತಾರೆ ಅದನ್ನು ಪ್ಯಾರೆಟ್ನ ರೀತಿಯಲ್ಲಿ ಇವರು ಹೇಳುವಂಥದ್ದು ಆಗ್ತಾ ಇದೆ. ಇವತ್ತು ನಾನು ನಿಮಗೆ ಉದಾಹರಣೆ ಹೇಳಲ್ಲ, ನಾನು ನನ್ನ ವೀಕ್ಷಕರಿಗೆ ಮಾತಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.